ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಜೇತಾಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನಿವತ್ತು ಹೆಲ್ತಿ ಶುಗರ್ಲೆಸ್ ಜ್ಯೂಸ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದೇ ಹಣ್ಣುಗಳು. ನಾನಿವತ್ತು ಹಣ್ಣು, ತರಕಾರಿ, ಸೊಪ್ಪು ಮೂರನ್ನೂ ಯೂಸ್ ಮಾಡ್ಕೊಂಡು ಯಾವ ರೀತಿ ಜ್ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜ್ಯೂಸ್ ಮಾಡಲಿಕ್ಕೆ ನಮಗೆ ಕ್ಯಾರೆಟ್, ಬೀಟ್ರೋಟ್, ಪೊಮೊಗ್ರನೇಟ್, ಪಾಲಕ್ ಸೊಪ್ಪು, ಕರಿಬೇವಿನ ಸೊಪ್ಪು ಈ 5 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾನು ಎಲ್ಲವನ್ನು ನೀಟಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಜ್ಯೂಸನ್ನು ವಾರಕ್ಕೆ 2 ಅಥವಾ 3 ಬಾರಿ ಕಂಟಿನ್ಯೂಸ್ ಆಗಿ ಕುಡಿತಾ ಬಂದರೆ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು, ಏರ್ ಫಾಲ್ ಅವಾಯ್ಡ್ ಆಗುತ್ತೆ. ಕರಿಬೇವು ಅಂತೂ ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬಾನೇ ಒಳ್ಳೆಯದು. ಬೀಟ್ರೋಟ್, ಪೊಮೊಗ್ರನೇಟ್ ನಮ್ಮ ಬಾಡಿಯಲ್ಲಿರುವ ಬ್ಲಡ್ ಕಂಟೆಂಟನ್ನು ಸಮತೋಲನದಲ್ಲಿ ಸಹಕರಿಸುತ್ತೆ. ಬೇವಿನ ಸೊಪ್ಪನ್ನ ಅಡುಗೆಯಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಆದರೆ ಊಟದಲ್ಲಿ ಯಾರು ಕೂಡ ತಿನ್ನೋದಿಲ್ಲ, ಪಕ್ಕಕ್ಕೆ ಇಡ್ತಾರೆ ಹೊರತು ಅದು ಆರೋಗ್ಯಕ್ಕೆ ಒಳ್ಳೇದು ಅಂದ್ರೂ ಕೂಡ ತಿನ್ನಲ್ಲ. ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದರಿಂದ ಸಿಗುವ ವಿಟಮಿನ್ಸ್ಗಳನ್ನ ನಾವು ಪಡಿಬಹುದು. ಕಟ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ. ಈಗ ಒಂದು ಜ್ಯೂಸ್ ಜಾರ್ಗೆ ಎಲ್ಲವನ್ನ ಹಾಕ್ಕೊಂತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಅದನ್ನ ಒಂದು ಗ್ಲಾಸ್ಗೆ ಸೋಸ್ಕೊತೀನಿ. ಸ್ವಲ್ಪ ಜೇನುತುಪ್ಪನ ಅದಕ್ಕೆ ಆ್ಯಡ್ ಮಾಡ್ಕೊತೀನಿ. ತುಪ್ಪ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು, ವೆಯ್ಟ್ ಲಾಸ್, ಹೀಗೆ ಅನೇಕ ಉಪಯೋಗವನ್ನು ನಾವು ಪಡಿಬಹುದು. ಅದರಲ್ಲೂ ಫ್ರೆಂಡ್ಸ್, ಹೆಲ್ತಿ ಆ್ಯಂಡ್ ಶುಗರ್ಲೆಸ್ ಜ್ಯೂಸ್ ರೆಸಿಪಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.